ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನ ವಿಕ್ಕಲವನ ವಶಬಹುದೇ. ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನ ವಿಕ್ಕಲವನ ವಶಬಹುದೇ. ನಿನ್ನ ನಂಬಲು ಮುದ್ದು ಪುರಂದರ ವಿಠಲ, ನಿನ್ನ ನಂಬಲು ಮುದ್ದು ಪುರಂದರ ವಿಠಲ. ಚಿನ್ನಕ್ಕೆ ಪುಟವನಿಟ್ಟಂತೆ ಅಹುದೊರಂಗ. ಧೀಮ್ 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 ಧೀಮ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳ ಜನಕ ಎಂದೇ ಪ್ರಸಿದ್ಧಿ. ಕಾದಂಬರಿ, ಕಾವ್ಯ, ನಾಟಕ, ವಿಮರ್ಶೆ, ಸಂಪಾದಕೀಯ, ಅನುವಾದ ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಇವರ ಕೊಡುಗೆ ಇದೆ. ಆದ್ದರಿಂದಲೇ ಇವರನ್ನು ಮಾಸ್ತಿ, ಕನ್ನಡದ ಆಸ್ತಿ ಎಂದೇ ಕರೆಯುತ್ತಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹೀಗೆ ಹಲವಾರು ಮನ್ನಣೆಗಳು ಲಭಿಸಿವೆ. ವೆಂಕಟೇಶ ಅಯ್ಯಂಗಾರ್ 1891 ಜೂನ್ 6ರಂದು ಮಾಸ್ತಿ ಗ್ರಾಮದ ಸಂಪ್ರದಾಯಸ್ಥ ಕುಟುಂಬವೊಂದರಲ್ಲಿ ಜನಿಸಿದರು. BM ಶ್ರೀಕಂಠಯ್ಯ, ಕಾನಕಾನಹಳ್ಳಿ ವರದಾಚಾರ್ಯರು, CR ಕರಿಬಸಪ್ಪ ಶಾಸ್ತ್ರಿ ಮುಂತಾದ ಮಹಾವಿದ್ವಾಂಸರುಗಳು ಇವರಿಗೆ ಉಪಾಧ್ಯಾಯರಾಗಿದ್ದು ಇವರ ಜ್ಞಾನವನ್ನು ಪೋಷಿಸಿ ಬೆಳೆಸಿದರು. ಸ್ನಾತಕೋತ್ತರ ಪದವಿಯನ್ನು ಪಡೆದು ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡಿ ಶಿಸ್ತಿನ ಜೀವನ ನಡೆಸಿದವರು ಮಾಸ್ತಿ. ಮಾಸ್ತಿಯವರು ರಚಿಸಿದ 4 ಕಾದಂಬರಿಗಳಲ್ಲಿ ಮೊದಲನೆಯದೇ ಸುಬ್ಬಣ್ಣ. 1928ರಲ್ಲಿ 85 ಪುಟದ ಈ ನೀಳ್ಗತೆಯನ್ನು ಮಾಸ್ತಿ ಬರೆದರು. ಮೊದಲಿಗೆ ಶ್ರೀಮಾನ್ ನವರತ್ನ ರಾಮರಾಯರು ತಾವು ಕೇಳಿದ ಘಟನೆಗಳನ್ನು ಆಧರಿಸಿ ಈ ಕಥೆಯನ್ನು ಬರೆಯಬೇಕೆಂದು ಉದ್ದೇಶಿಸಿದ್ದು, ನಂತರ ಈ ಜವಾಬ್ದಾರಿಯನ್ನು ತಮ್ಮ ಮಿತ್ರರಾದ ಮಾಸ್ತಿಯವರಿಗೆ ಬಿಟ್ಟುಕೊಟ್ಟರೆಂದು ಕಾದಂಬರಿಯ ಮುನ್ನುಡಿಯಲ್ಲಿ ಲೇಖಕರು ಸೂಚಿಸಿದ್ದಾರೆ. ಈ ಕಥೆ ಮೊದಲು ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟವಾಗಿ ಓದುಗರ ಮನಸೆಳೆಯಿತು, ಕಾದಂಬರಿಯಾಗಿ ಪ್ರಸಿದ್ಧವಾಯಿತು. ಕಥಾವಸ್ತು ಹೀಗಿದೆ. ಸುಬ್ಬಣ್ಣನವರ ತಂದೆ ನಾರಾಯಣ ಶಾಸ್ತ್ರಿಗಳು ಮಹಾರಾಜರ ಆಸ್ಥಾನದಲ್ಲಿ ಪುರಾಣ ಪ್ರವಚಕರಾಗಿದ್ದವರು. ಸುಬ್ಬಣ್ಣ ಬಾಲಕನಾಗಿದ್ದಾಗಲೇ ತನ್ನ ಇಂಪಾದ ಶಾರೀರದಿಂದ ಮಹಾರಾಜರ ಪ್ರಶಂಸೆಗೆ ಪಾತ್ರನಾಗುತ್ತಾನೆ. ಆದರೆ ಶಾಸ್ತ್ರಿಗಳಿಗೆ ಮಗ ಸಂಗೀತಗಾರನಾಗುವುದಕ್ಕಿಂತ ಸಂಸ್ಕೃತದಲ್ಲಿ ಪಾಂಡಿತ್ಯ ಪಡೆಯಲಿ ಎಂದೇ ಆಸೆ. ಇದೇ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತದೆ. ಹೀಗೆ ಕಥಾಕ್ರಿಯೆ ಕುತೂಹಲದ ಅಂಶಗಳೊಂದಿಗೆ ತೆರೆದುಕೊಳ್ಳುತ್ತದೆ. ಪ್ರಸ್ತುತದಲ್ಲಿ ಮೂಡಿಬರುತ್ತಿರುವ ಈ ಧಾರಾವಾಹಿಯ ದೃಷ್ಟಿಯಿಂದ ಇದೆಲ್ಲವೂ ಕಲ್ಪನೆಯೇ. ಕಥೆ ನಡೆದ ಕಾಲ ಅದೂ ಕಲ್ಪನೆಯೇ. ಶಾಸ್ತ್ರಿಗಳ ಪುರಾಣ ಕೇಳಲು ಬರುವ ಮಹಾರಾಜರು ಯಾರೋ ಗೊತ್ತಿಲ್ಲ. ಸುಬ್ಬಣ್ಣ ಅನ್ನುವ ವ್ಯಕ್ತಿ ನಿಜವಾಗಿಯೂ ಇದ್ದನೇ, ಅದೂ ನಿರ್ದಿಷ್ಟವಿಲ್ಲ. ಕಥೆಯ ದೃಷ್ಟಿಯಿಂದ ಕಥಾನಾಯಕನಿಗೆ ದೊಡ್ಡ ವ್ಯಕ್ತಿಯಿಂದ ಸ್ಫೂರ್ತಿ ದೊರಕಿತು ಎಂದು ನಾವು ಅಂದುಕೊಂಡರೆ ಸಾಕು. ಕಥೆಗೆ ಚಲನೆ ಸಿಗುವುದು ಇಲ್ಲಿ ಮುಖ್ಯ. ಧಾರಾವಾಹಿಯ ನಿರ್ಮಾಣದ ಸಂಭ್ರಮದಲ್ಲಿ ಅಥವಾ ತಾಂತ್ರಿಕ ದೃಷ್ಟಿಯಿಂದ ಮೂಲ ಕಥೆಯ ಕೆಲವು ಭಾಗಗಳು ಮಾಯವಾಗಿರಬಹುದು, ಅಥವಾ ಕಾದಂಬರಿಯಲ್ಲಿ ಕಾಣಬರದ ಕೆಲವು ಘಟನೆಗಳು ದೃಶ್ಯದಲ್ಲಿ ಸೇರಿ ಹೋಗಿ ಹೊಸ ಸೊಗಸನ್ನು ತಂದುಕೊಟ್ಟಿರಬಹುದು. ಒಟ್ಟಿನಲ್ಲಿ ಈ ಲಾಭ ನಷ್ಟಗಳು ವೀಕ್ಷಕರ ರಸಾಸ್ವಾದನೆಗೆ ಅವಕಾಶ ಮಾಡಿಕೊಟ್ಟರೆ ನಮ್ಮ ಶ್ರಮ ಸಾರ್ಥಕ. ಏನು ವೆಂಕಟರಮಣ, ಆಯ್ತಾ ಪೂಜೆ? ಹಾಂ ಆಯಿತು. ಏನಿವತ್ತು ಇಷ್ಟು ತಡವಾಗಿ ಸ್ನಾನ ಮಾಡ್ಕೊಂಡು ಬರ್ತಾ ಇದೀಯಾ? ನಿಮಗೇನೋ ಪೂಜೆ, ಸ್ನಾನ ಮಾಡ್ತೀರಾ, ನಮಗೆ ಎಂತಕ್ಕೆ? ಈ ಮುದ್ಕ ಯಾರು ಗೊತ್ತಾ? ಇಲ್ವಲ್ಲ. ಎರಡು ದಿನದಿಂದ ಇಲ್ಲೇ ಬಿದ್ದಿದ್ದಾನೆ. ಮಾತಿಲ್ಲ, ಕತೆ ಇಲ್ಲ. ಪ್ರಾಣ ಹೋಗಿದೆಯೋ ಏನೋ. ನೋಡೋಣ. ಏ ಮುದ್ಕ, ಉಸಿರಾಡ್ತಾ ಇದ್ದಾರ. ಸ್ವಾಮಿ, ಸ್ವಾಮಿ,
ಎದೊಳೆ ನಿಧಾನ. ಯಾವ ಊರು ನಿಮ್ದು? ನೀರ್ ಬೇಕಾ? ಹಸಿವೇನೋ, ಪ್ರಸಾದ ತಿಂತಾನ ಕೇಳು. ಏನಾದ್ರೂ ತಿಂತೀರಾ? ಈ ತೊರೆಪುರಕ್ಕೆ ಯಾರನ್ನು ಹುಡ್ಕೊಂಡ್ ಬಂದು? ಹೋದ್ಸಲನು ಒಬ್ಬ ಹೀಗೆ ಬಂದು ಸತ್ತಿದ್ದ, ಗೊತ್ತಾ? ಇರ್ಬೇಕೇನೋ. ಬಿಟ್ಟಿಲ್ಲ, ಚೆನ್ನಾಗಿದೆ. ನೀರ್ ತಂದ್ಕೊಂಡು ಹೋಗೋ, ಹಾ ಪ್ರಾಣ ಹೋಗ್ಬಿಡೋದು. ತಗೊಳ್ಳಿ. ಚೆನ್ನಾಗಿದೆ ಪಿಟೀಲು. ಸಂಗೀತಗಾರ ನೀವು? ಇದನ್ನ ನುಡಿಸ್ತೀರಾ? ಎಲ್ಲಿ ಕದ್ಕೊಂಡು ಬಂದು? ಸ್ವಲ್ಪ ನೋಡ್ತೀನಿ. ಇಂಥದ್ದನ್ನ ನಾನು ಎಲ್ಲೂ ನೋಡೇ ಇಲ್ಲ. ನನಗೂ ಸಂಗೀತ ಅಂದ್ರೆ ಇಷ್ಟ. ಅವನು ಚೆನ್ನಾಗಿ ಕೊಳಲು ನುಡಿಸ್ತಾನೆ ನೋಡಿ. ಇದು ಅವನದೇ ಕೊಳಲು. ಯಾರೋ ಗೋಸಾಯಿಗಳ ಹತ್ರ ದುಡ್ಡು ಕೊಟ್ಟು ಕೊಂಡ್ಕೊಂಬಂದಿದ್ದ. ಇದನ್ನ ಕೊಡ್ತೀರಾ? ದುಡ್ಡು ಕೊಡ್ತೀನಿ. ಎಷ್ಟು ಜಂಬ ನೋಡ ಮುದ್ಕುನ್ಗೆ. ಕಲಾವಿದ್ರು ಅಂದ್ರೆ ಹಾಗೆ, ಅವರು ದೊಡ್ಡ ಕಲಾವಿದ್ರು ಇರಬೇಕು. ನನಗೆ ಸಮಯ ಆಯ್ತು, ನಾನು ಬರ್ತೀನೋ ವೆಂಕಟರಮಣ. ಹಾ
ಯಾಕೆ ಮುಟ್ಟಿದೆ? ಆಸೆ ಆಯ್ತು, ಮುಟ್ಟಿದೆ. ತಪ್ಪೇನು? ಇದು ಮಕ್ಕಳದ ಆಟ ಸಾಮಾನಲ್ಲ. ಹೋಗಪ್ಪ. ಹೋಗ್ಲಿ, ನೀವೇ ಒಂದ್ಸಲ ನುಡ್ಸಿ. ನುಡ್ಸಲ್ಲ ಅಂದಮೇಲೆ ಇದನ್ನ ಇಟ್ಕೊಂಡು ಏನು ಮಾಡ್ತೀರಾ? ನನಗೆ ಮಾರ್ಬಿಡಿ, 2 ದಿನದ ಊಟಕ್ಕಾದ್ರೂ ಆಗತ್ತೆ. ನಾನು ನುಡಿಸೋದು ಇಲ್ಲ, ಮಾರೋದು ಇಲ್ಲ. ನುಡ್ಸಕ್ ಬರಲ್ಲ ಅಂತ ಕಾಣುತ್ತೆ. ಕಸಬ್ದಾರ್ ಅಲ್ಲದ್ಮೇಲೆ ಇದನ್ನ ಯಾಕೆ ಇಟ್ಕೊಂಡಿದ್ದೀರಾ? ಸ್ವಾಮಿ, ಯಾರೋ ಗೊತ್ತಿಲ್ಲ, ದೊಡ್ಡ ಕಲಾವಿದರು. ನುಡ್ಸಕ್ ಬರಲ್ಲ ಅಂತ ಕಾಣುತ್ತೆ. ಕಸಬ್ದಾರ್ ಅಲ್ಲದ್ಮೇಲೆ ಇದನ್ನ ಯಾಕೆ ಇಟ್ಕೊಂಡಿದ್ದೀರಾ? ಯಾರೋ ಬಾಲಕ ಬಂದು ಕಸುಬುದಾರಿಕೆ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಪಾಂಡಿತ್ಯ ಪ್ರದರ್ಶನಕ್ಕೆ ಅಂತ ಹೋದೆ. ಇದರಿಂದ ನನಗೆ ಬಂದು ಭಾಗ್ಯ ಆದರೂ ಏನು? ಸ್ವಪ್ರತಿಷ್ಠೆ ಪ್ರದರ್ಶನ. ಈ ಸ್ವಪ್ರತಿಷ್ಠೆ ಪ್ರದರ್ಶನ ನನ್ನಲ್ಲಿ ಯಾಕೆ ಉದ್ಭವವಾಯಿತು? ಶೇಷ, ಲಲಿತಾ, ಅಪ್ಪ, ಅಮ್ಮ, ನೀಲಸಾನಿ ಎಲ್ಲರನ್ನೂ ಕಳ್ಕೊಂಡೆ. ಆದರೂ ಈ ಭವಬಂಧನದ ಮೋಹ ನನ್ನನ್ನು ಬಿಡಲಿಲ್ಲ. ಈ ಪಿಟೀಲಿನ ಮೇಲೆ ಯಾಕೆ ಇಷ್ಟೊಂದು ಮೋಹ? ಇನ್ಯಾವತ್ತೂ ಈ ಮೋಹಪಾಶಕ್ಕೆ ಸಿಲುಕಬಾರದು. ಮೋಹಪಾಶಕ್ಕೆ ಸಿಲುಕಬಾರದು ಅಂತಂದ್ರೆ ಈ ಪಿಟೀಲು ನನ್ನ ಜೊತೆ ಇರಬಾರದು. ಗರಿ ಗಮ ಗರಿ ಗಮ ಗರಿ ಗಮ ಗರಿ ಗಮ ಧನಿ 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 ಧಮ ಧನಿ 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 ಧರಿ ಧನಿ ಧರಿ ಧನಿ ಧರಿ ನೀರಿ ರೀರಿ ನಿರೀರಿ ನಿರೀರಿ ಧನಿ ರೀ ಮದ ನಿರೀರಿ ಗಮ ಧನಿ ರೀರಿ ಧನಿ ನಿ ಧನಿ ನಿ ಧನಿ ನಿರೀರಿ ನಿರೀರಿ ಗರಿ ಗರಿ
ಇದನ್ನು ನೀನ ಇಲ್ಲಿ ತಂದಿಟ್ಟಿದ್ದು? ನಿನ್ನ ಹೆಸರೇನು? ವೆಂಕಟರಮಣ. ನಾನು ಎಲ್ಲರೂ ವೆಂಕ ಅಂತ ಕರೀತಾರೆ. ನಾನು ನಟೂರನು. ಹಿಂದೆ ನಟುಗಳಾದ ನೀಲಸಾನಿಯಿಂದ ನಾನು ಸಾಕಷ್ಟು ಸಹಾಯ ಪಡೆದಿದ್ದೆ. ಈಗ ನೀನೂ ನನಗೆ ಸಹಾಯ ಮಾಡಿದ ಹಾಗೇ ಆಯಿತು. ವೆಂಕಟ, ನಿನ್ನ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ನಿನಗೇನಾದರೂ ಕೊಡಬೇಕು ಅಂತ ನನಗನ್ನಿಸ್ತಾ ಇದೆ. ಆದರೆ ನೀನು ಕೊಡೋದಕ್ಕೆ ನನ್ನ ಬಳಿ ಏನೂ ಇಲ್ವಲ್ಲಪ್ಪ. ನಾನೊಂದು ಕೇಳ್ತೀನಿ, ಅದು ನಿಮ್ಮ ಹತ್ರ ಇದೆ, ಕೊಡ್ತೀರಾ? ಇದೆ. ಅಲ್ಲ, ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಈ ಪಿಟೀಲ್ ನುಡ್ಸೋದನ್ನು ಕಲಿಸ್ಕೊಡ್ತೀರಾ? ನನ್ನನ್ನು ನಿಮ್ಮ ಶಿಷ್ಯನಾಗಿ ಮಾಡ್ಕೋತೀರಾ ಗುರುಗಳೇ? ಮರುಗೇಲರ ಓ ರಾಘವ, 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 ಮರುಗೇಲರ ಓ ರಾಘವ. ನಾನ್ ಗೆದ್ದೆ, ಈ ಆಟ ನಂದಾಯ್ತು, ನಾನ್ ಗೆದ್ದೆ, ನೀನ್ ಸೋತೆ. ಅಯ್ಯೋ ಏನ್ರಿ ಇದು? ರಂಗೋಲಿ ತುಳ್ಕೊಂಡು ಆ ಕಡೆ ಹೋಗಿ ಆಡ್ಕೊಳ್ಳಿ. ಲಲಿತಾ, ಏನೇ ಅಳ್ಗುಳಿ ಮನೆ ಆಡ್ತಾ ಕೂತ್ಕೊಂಡಿದ್ಯಾ? ಅವರೆಲ್ಲ ಬರೋ ಹೊತ್ತಾಯ್ತು. ತಲೆನೂ ಕೆದರ್ಕೊಂಡು ಅಲಂಕಾರ ಮಾಡ್ಕೊಳಲ್ವಾ? ನಿಮ್ಮ ಅಪ್ಪ ದಣಿಯಾಗ ಹೂ ತಂದಿದ್ದಾರೆ, ಹೋಗಿ ತಲೆ ಬಾಚ್ಕೊಂಡು ಅಲಂಕಾರ ಮಾಡ್ಕೊ ಹೋಗು. ಏ ಲಲಿತಾ, ಏನಮ್ಮ ಇನ್ನೂ ಆಟ ಆಡ್ತಾ ಕೂತಿದ್ಯಾ? ಅವರೆಲ್ಲ ಬರೋ ಹೊತ್ತಾಯ್ತು, ಹೋಗು ಒಳಗಡೆ ಹೋಗು. ಆ ಮನೆ ತಗೊಂಡು ಆ ಕಡೆ ಎಸೆಯಮ್ಮ, ಹೋಗು ಬೇಗ. ಏ ಇಲ್ಲಿ ಕಟ್ಟ ಮೇಲ್ಗಡೆ ಬಾಳೆ ಕಂಬ ಇಲ್ಲೋ? ಏ ಕತ್ತೆ, ಬೇಗ ಹೋಗಿ ತಗೊಂಬರ, ಅವರೆಲ್ಲ ಬರೋ ಹೊತ್ತಾಯ್ತು. ಹೋಗ ಮೂರ್ತಿ ಕೈಲಿ ಕಟ್ಸ್ತೀನಿ, ಹೋಗ. ಯಾರಮ್ಮ ಬರೋದು? ನೀನ್ ನೋಡಕ್ಕೆ ಹುಡುಗ ಬರ್ತಿದ್ದಾನ್ ಕಣೆ. ನನ್ನನ್ನು ಯಾಕೆ ನೋಡ್ಬೇಕು? ಯಾಕೆ ನೋಡ್ಬೇಕು ಅಂದ್ರೆ ನೀ ಚೆನ್ನಾಗಿದ್ಯೋ ಇಲ್ವೋ ಅಂತ. ನಾನ್ ಚೆನ್ನಾಗಿಲ್ಲ ಅಂತ ಇಟ್ಕೋ. ಆಗ ನಿನ್ ಮದುವೆ ಆಗೋಲ್ಲ ಅಂತ ಹೇಳಿ ನಿನ್ ಮುಖಕ್ಕೆ ಮಂಗಳಾರತಿ ಮಾಡಿ ಹೋಗ್ತಾನೆ. ಹೋಗ್ಲಿ ಬಿಡು. ಅವಳ ಹತ್ರ ಯಾಕೆ ವಾದ ಮಾಡ್ತಾ ಇದ್ಯಾ? ಲಲಿತಾ, ಒಳಗೆ ಹೋಗಮ್ಮ. ಆಯ್ತು, ಹೊರಟೆ. ಹೊಟ್ಟೆ ಹಶ್ವಾಗ್ತಿದೆ, ಏನಾದ್ರೂ ತಿನ್ನ ಕೊಡಮ್ಮ, ಆಮೇಲೆ ಮುಖ ತೊಳ್ಕೊತೀನಿ. ಕಾವೇರಮ್ಮನವ್ರೆ, ಇವಳನ್ನ ಒಳಗ್ ಕರ್ಕೊಂಡು ಹೋಗಿ ಮುಖ ತೊಳ್ಸಿ ತಿನ್ನಕ್ಕೆ ಚಕ್ಲಿನೋ ಉಂಡೆನೋ ಏನಾದ್ರೂ ಕೊಡಿ. ಅಯ್ಯೋ, ಅವಳೆಲ್ಲಮ್ಮ ನನ್ ಮಾತು ಕೇಳ್ತಾಳೆ. ಹೇಳ ಮೇಲೆ ಏನ್ ಬೇಡ, ನಂದೇ ಆಟ. ಹಿಂಗೆ ಹೇಳ್ತಿರೋದು. ಹೊರಡಮ್ಮ, ಹೊತ್ತಾಯ್ತು. ಹೇಳ ಮೇಲೆ, ಅವಾಗಿಂದ ಕರಿತಾ ಇದೀನಿ. ಕರ್ಕೊಂಡು ಹೋಗಿ ಕಾವೇರಮ್ಮ. ಅಂದ ಹಾಗೆ ಈಗ ಬರ್ತಾರಲ್ಲ, ಅವ್ರಿಗೇನ್ ಮಾಡ್ತಿ? ಏನೋ ಮಾಡ್ತೀನಿ, ಅನ್ಯಾಯ ಅಂತೂ ಮಾಡಲ್ಲ. ಅಯ್ಯೋ ಹಾಗಲ್ವೇ, ಬಂದವ್ರಿಗೆ ಉಪಹಾರಕ್ಕೆ ಅಂತ ಏನ್ ಮಾಡಿದ್ವಿ ಅಂತ ಕೇಳಿದೆ. ಹಾಗಂತ ಕೇಳಿ, ಅವಲಕ್ಕಿ, ಸಜ್ಜಿಗೆ, ಕೊಬ್ಬರಿ ಮಿಠಾಯಿ, ಕೋಡಬಳೆ, ಹಾಗೆ ಒಂದಷ್ಟು ಸಂಡಿಗೆನೂ ಕರೆದ್ಬಿಡೆ. ಆಯ್ತು. ಆಮೇಲೆ ಬಂದ ತಕ್ಷಣನೇ ಅವ್ರಿಗೆ ಪಾನಕ ಕೊಡೋದು ಮಾತ್ರ ಮರಿಬೇಡ. ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ, ಮರುಗೇಲರ
ಓ ರಾಘವ ಮರುಗೇಲರ ಓ ರಾಘವ ಮರುಗೇಲ ಚರಾಚರ ರೂಪ ಪರಾತ್ಪರ ಸೂರ್ಯ ಸುಧಾಕರ ಲೋಚನ ಮರುಗೇಲರ ಓ ರಾಘವ ಮರುಗೇಲರ ಓ ರಾಘವ ಸ್ವಾಮಿ ನಮಸ್ಕಾರ. ನಿಮ್ಮ ಸಂಗೀತ ಅಮೋಘವಾಗಿತ್ತು. ಇಂಥ ಸೊಗಸಾದ ಸಂಗೀತನ ನಾನು ಯಾವತ್ತೂ ಕೇಳಿರಲಿಲ್ಲ. ಸ್ವಾಮಿ, ತಮ್ಮ ಹೆಸರು? ಸ್ವಾಮಿ, ಅವ್ರ ಹೆಸರು ಸುಬ್ಬಣ್ಣ ಅಂತ. ಮೊದಲು ಮೈಸೂರಿನಲ್ಲಿದ್ರು, ಈಗ ತೊರೆಪುರದಲ್ಲಿದ್ದಾರೆ. ಅವ್ರ ಮನೆಯಲ್ಲಿ? ಅವ್ರಿದ್ದಲ್ಲೇ ಮನೆ. ಮತ್ತೆ ಸಂಸಾರ ಎಲ್ಲ ಏನೋ ಗೊತ್ತಿಲ್ಲ. ನಾನು ನೋಡ್ದಾಗ್ಲಿಂದ ಅವ್ರು ಇಲ್ಲೇ ಇದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗ್ತಾರೆ, ಎಲ್ಲಿ ಮಲಗಬೇಕು ಅನ್ಸುತ್ತೋ ಅಲ್ಲೇ ಮಲಗ್ತಾರೆ. ನಿಮ್ಗೂ ಅವ್ರಿಗೂ ಏನು ಸಂಬಂಧ? ಗುರು ಶಿಷ್ಯ ಸಂಬಂಧ. ಓಹೋ. ನನ್ನ ಹೆಸರು ಗೋಪಾಲ್ ಜೋಯ್ಸ್ ಅಂತ. ಇಲ್ಲೇ ಸುಬೇದಾರರ ಮನೆಗೆ ಹೆಣ್ಣು ನೋಡ್ಲಿಕ್ಕೆ ಬಂದಿದ್ದೆ. ತಮ್ಮ ಹೆಸರು? ನಾನು ವೆಂಕಟರಮಣ ಅಂತ. ಓಹೋ, ಒಳ್ಳೇದು ಒಳ್ಳೇದು. ಬರ್ತೀನಿ. ಪಾನ್ಕ ಕೊಡಿ. ಅಂದಾಗೆ ವರ ಏನು ಮಾಡ್ಕೊಂಡಿದ್ದಾರೆ? ಕತೆಗಳು ಬರೀತಾನೆ. ಅದು ಸರಿ, ಜೀವನಕ್ಕೆ ಏನು ಮಾಡ್ಕೊಂಡಿದ್ದಾರೆ? ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕಿದ್ದಾನೆ. ಸಿಕ್ಕಿದ್ರು ಸಿಕ್ಬೋದು ಅಲ್ವೇನೋ ಗೋಪಾಲ? ಹೌದೌದು. ನೀವಿದ್ಮೇಲೆ ಅದೇನು ಮಹಾ ಕಷ್ಟ ಬಿಡಿ. ಆಯ್ತಾಯ್ತು, ನೋಡೋಣ. ಮೆತ್ತಗೆ ಹಾಕಿ ನೋವಾಗುತ್ತೆ. ನಾನೇನ ಮಾಡ್ಲಿ, ಅದು ಜಾರ್ತಾ ಇದೆ. ನಿನಗೂ ಹಿಂಗಾಗ್ಲಿ, ಆವಾಗ ಗೊತ್ತಾಗುತ್ತೆ. ನಾನೇನು ಈ ಅವತಾರ ಎಲ್ಲ ಮಾಡ್ಕೋಬೇಕಾಗಿಲ್ಲ. ಓಹೋ, ಯಾಕೋ? ಆಗ್ಲೇ ನಮ್ಮ ಮಾವನ ಮಗ ನನ್ನ ಜಾತ್ರೆ ನೋಡಾಯ್ತು. ಅವ್ನು ಕುರುಡ ಅಂತ ಹೇಳ್ದೆ. ಏಯ್ ಚಿ, ಸುಮ್ಮನೆ. ಆಹಾ, ನಾಚಿಕೆ ನೋಡು. ಏನೇ ನಡೀತಿದೆ ನೀವಿಬ್ರದು? ಅವ್ರು ಬಂದು ಎಷ್ಟೊತ್ತಾಯ್ತು? ಆಗಿಲ್ವಾ ನಿಂದಿನ್ನೂ ತಯಾರಿ? ನಾನು ಏನು ಮಾಡ್ಬೇಕಮ್ಮ? ನೋಡು, ನಾನು ಕೆಳಗೆ ಕರ್ಕೊಂಡು ಹೋಗ್ತೀನಿ. ನಾ ಹೇಳ್ದಾಗ ಮಾಡು, ಆಯ್ತಾ? ಈ ರೇಷ್ಮೆ ಸೀರೆ ಬೇರೆ ಉಡ್ಸಿದ್ದೀರಾ, ನಂಗೆ ಸೆಕೆಗೆ ಪ್ರಾಣ ಹೋಗ್ತಿದೆ. ಈ ಜಡೆ ಬೇರೆ ಭಾರ. ಅದೆಲ್ಲ ಇರ್ಬೇಕಮ್ಮ, ಇನ್ನು ಸ್ವಲ್ಪ ಹೊತ್ತು. ಅವ್ರು ನೋಡಿ ನೀನು ಮೆಚ್ಕೋಬೇಕಲ್ವಾ? ನನಗೆ ಭಯ ಆಗುತ್ತಮ್ಮ. ಭಯ ಯಾಕೆ ಹೇಳು? ನಾ ಹೇಳ್ದಷ್ಟು ಮಾಡು ಅಷ್ಟೇ. ನೋಡು, ಇದನ್ನು ಹಾಕು, ತಗೋ ಬೇಗ. ಹೋಗಮ್ಮ. ಸರ್ಕಾರಿ ಕೆಲಸ ಅಂದರೆ ಬೆಳಗ್ನಿಂದ ಸಂಜೆವರೆಗೂ ದುಡಿಯೋದು ಬಹಳ ಜವಾಬ್ದಾರಿ ನೋಡಿ. ಅದಕ್ಕೆ ಬೇರೆ ದೊಡ್ಡ ಗೌರವ ಇದೆ ಬಿಡಿ. ಸುಬೇದಾರ್ ಕೆಲಸ ಅಂದರೆ ಸಾಮಾನ್ಯವೇ? ಅದನ್ನು ನಿಭಾಯಿಸೋ ಶಕ್ತಿ ನಿಮ್ಮಂಥವ್ರಿಗೆ ಮಾತ್ರ ಸಾಧ್ಯ ಸ್ವಾಮಿ. ಅಲ್ಲ, ಇವಳೇ ನನ್ನ ಮಗಳು.
ಸುಪುತ್ರಿ ಲಲಿತಾ. ಅಮ್ಮ, ಇವರೇ ನಿನ್ನ ಮಾವ ಆಗೋರು. ನಮಸ್ಕಾರ ಮಾಡು. ನೋಡಿ ಶ್ಯಾಮಾಜೋಯಿಸ್ರೆ, ನನ್ನ ಮಗಳು ಲಲಿತಾ ಅನ್ನ ಸಾರು ಮಾಡೋದ್ರಿಂದ ಹಿಡಿದು ಒಬ್ಬಟ್ಟು ಮಾಡೋರು ಕೆಲಸಗಳನ್ನು ಕಲ್ತಿದ್ದಾಳೆ. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮನೆ ಮುಂದೆ ಸಗಣಿ ನೀರೆಲ್ಲ ಹಾಕಿ ರಂಗೋಲೆ ಬಿಡ್ತಾಳೆ. ಮನೆ ಕೆಲಸವಂತೂ ಅತೀ ಅಚ್ಚುಕಟ್ಟಾಗಿ ಚಕಚಕ ಮಾಡಿ ಮುಗಿಸ್ತಾಳೆ. ಜಾನ್ಕಮ್ನವ್ರೆ, ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಲಲಿತಾ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ನಮಗೆ ಬೇಕಾದ್ದು ಅಷ್ಟೇನೆ. ಸೊಸೆ ಬಂದ್ಮೇಲೆ ಎಲ್ಲ ಜವಾಬ್ದಾರಿನೂ ಅವಳ ಮೇಲೆ ವಹಿಸಿ ನಾನು ನೆಮ್ಮದಿಯಾಗಿರ್ತೀನಿ. ಗೋಪಾಲ ಲಲಿತಾ ಜಾತಕದಲ್ಲಿ 28 ಕೂಟುಗಳು ಸೇರಿವೆ. ಶ್ರೀನಿವಾಸ ಪದ್ಮಾವತಿ ಜಾತಕ ಇದ್ದ ಹಾಗೆ. ಇದಕ್ಕಿಂತ ಇನ್ನೇನು ಬೇಕು ಸ್ವಾಮಿ? ವೈಶಾಖ ಶುದ್ಧ ದಶಮಿ ದಿನ ಪ್ರಶಸ್ತವಾಗಿದೆ. ನಿಮಗನುಕೂಲ ಆದರೆ ಅವತ್ತು ಕಾರ್ಯ ಇಟ್ಕೊಂಡ್ಬಿಡೋಣ. ಆಗ್ಬೋದು. ನಿನ್ನ ಹೆಸರೇನಮ್ಮ? ಲಲಿತಾ. ನಿನ್ಗೆ ಅಡುಗೆ ಮಾಡಕ್ಕೆ ಬರುತ್ತಾ? ಹಾಡು ಹೇಳಕ್ಕೆ ಬರುತ್ತೇನಮ್ಮ? Tom